ಹಾಯ್ ಹಲೋ ವೀಕ್ಷಕರೇ, ನಾವೀಗ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಕೋಟೆಯಲ್ಲಿದ್ದೀವಿ. ಈ ಕೋಟೆಯಲ್ಲಿ ಇರ್ತಕ್ಕಂಥ ಶ್ರೀ ಕಲೇಶ್ವರ ದೇವಸ್ಥಾನ ವೀಕ್ಷಿಸಲು ಬಂದಿದ್ದೀವಿ. ಇದು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. 11ನೇ ಶತಮಾನ ಅಂದರೆ ಅಂದಿನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ. ಇದು ನೋಡಲು ಮನೋಹರವಾಗಿದೆ. ಬನ್ನಿ ನೋಡೋಣ. ಯಾರೋ ಪೂಜೆ ಇಟ್ಕೊಂಡಿದ್ದಾರೆ ನೋಡಿ. ಎಷ್ಟು ನಾಜೂಕಾದ ಹೂವಿನ ಬಳ್ಳಿಗಳನ್ನು ಅಂದಿನ ಅಂದರೆ ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಇದು ಬಹು ಸುಂದರವಾಗಿದೆ. ಒಳಗಡೆ ಈಶ್ವರ ಮತ್ತು ಬಸವೇಶ್ವರರ ಪೂಜಾ ಮೂರ್ತಿಗಳಿವೆ. ನೋಡಿ, ಓಂ ನಮಃ ಶಿವಾಯ. ಇದು ಶಿವ ಮಂದಿರ. ಒಳಗಡೆ ಈಶ್ವರ ಮತ್ತು ಬಸವೇಶ್ವರರ ವಿಗ್ರಹಗಳಿವೆ. ನೋಡಿ, ಸುಂದರವಂತಹ ಕೆತ್ತನೆಗಳು. ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ಇದು. ಕರೆಂಟ್ ಇದೆ, ಸರಿಯಾಗಿ ಕಾಣ್ತಾ ಇಲ್ಲ ವಿಗ್ರಹ, ಕತ್ಲಾಗಿರೋದ್ರಿಂದ. ಈ ಕಡೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮಾಲೆ ಹಾಕಿದ್ದಾರೆ ನೋಡಿ. ಇದು ಹೊರಗೋಡೆಯ ಮೇಲಿರ್ತಕ್ಕಂಥ ಹುಬ್ಬು ಚಿತ್ರಗಳು. ಕಪ್ಪು ಬಳಪ ಕಲ್ಲಿನಿಂದ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಇದು. ವೀಕ್ಷಕರೇ, ಇದು ದೇವಸ್ಥಾನಕ್ಕೆ ಮತ್ತೊಂದು ಗರ್ಭಗೃಹ ಇರಬಹುದು ಅಂತ ಅನ್ನೋದೊಂದು ಇದು ನಂಬಿಕೆ ಇದೆ. ಯಾಕಂದ್ರೆ ಇಲ್ಲಿ ಆ ನಂಬಿಕೆ ಆಮೇಲೆ ತೋರಿಸ್ತೀನಿ ನಿಮಗೆ, ಲಾಸ್ಟ್ ಒಂದು ಭಾಗದಲ್ಲಿ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಅಲ್ಲಿಂದ ಒಂದು ಹೊರಗಡೆ ಬರೋಕ್ಕೆ ಒಂದು ಬಾಗಿಲಿದೆ, ಗರ್ಭಗುಡಿ ಅಲ್ಲ ಅನ್ಸುತ್ತೆ. ಈ ಕಡೆ ಒಂದು ಬಾಗಿಲಿರ್ಬೋದು. ಆ ಬಾಗಿಲನ್ನ ಈಗ ಮನೆಗಳಾಗಿರೋದ್ರಿಂದ ಇದು ಹೂವಿನಡಗಲಿ ಪಟ್ಟಣದಲ್ಲಿ ಪಟ್ಟಣ ಬೆಳೀತಾ ಇದ್ದಂಗೆ ನೋಡಿಲ್ಲಿ ಪಟ್ಟಣ ಬೆಳೆದಿದ್ದಂಗೆ ಮನೆಗಳಾಗಿರೋದ್ರಿಂದ ಆ ಬಾಗಿಲು ಮುಚ್ಚಾಕಿದ್ದಾರೆ. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಗೋಪುರದ ಮೇಲ್ಗಡೆ ಎಷ್ಟು ನಾಜೂಕಾದಂತಹ ಒಂದು ಬಳಪದ ಕಲ್ಲಿನಿಂದ ಕೆತ್ತಿರ್ತಕ್ಕಂಥ ಶಿಲ್ಪಕಲೆಗಳನ್ನು ನೋಡಿದ್ರೆ ಎರಡು ಕಣ್ಣು ಸಾಲದು ನೋಡೋಕೆ. ಎಷ್ಟು ಸೊಗಸಾದಂತಹ ಒಂದು ಕೆತ್ತನೆಗಳು. ಮೇಲ್ಛಾವಣಿ ಇಂಗ್ಲಿಷ್ ಅಕ್ಷರದ ಎಸ್ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಇದೇ ಗೋಪುರ. ಇದು ನೋಡಿ, ಎಷ್ಟು ಸೊಗಸಾದ ಕೆತ್ತನೆ. ಇದು ದೇವಸ್ಥಾನದ ಹಿಂಭಾಗ, ಗರ್ಭಗೃಹದ ಹಿಂಭಾಗ. ಇದು ಪುರಾತತ್ವ ಇಲಾಖೆ ಸ್ವಲ್ಪ ಈ ಕಡೆ ಗಮನ ಹರಿಸಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ದೇವಸ್ಥಾನನ. ಎಲ್ಲ ಜನರ ಒಂದು ಇದಕ್ಕೆ. ಇಲ್ಲಿ ನೋಡಿ, ಇದು 11ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಕಟ್ಟಿಸ್ತಕ್ಕಂಥ ಒಂದು ಹಳೆ ಗಂಧದಲ್ಲಿರ್ತಕ್ಕಂಥ ಶಿಲಾಶಾಸನ ಇದು. ಈ ದೇವಸ್ಥಾನ ಯಾವ ಉದ್ದೇಶಕ್ಕೋಸ್ಕರ ಕಟ್ಟಿಸಿದ್ರು, ಏನಕ್ಕೆ ಎನ್ನುವುದರ ಸಂಪೂರ್ಣ ಮಾಹಿತಿ ಈ ಹಳೆಗನ್ನಡದಲ್ಲಿರ್ತಕ್ಕಂಥದ್ದು. ಇದು ಹಳೆಯ ಶಿಲಾಶಾಸನ. ಇದು ದೇವಸ್ಥಾನದ ಹಿಂಭಾಗದಲ್ಲಿದೆ. ಇದೇ ನೋಡಿ ವೀಕ್ಷಕರೇ, ಅಲ್ಲಿ ಹೇಳಿದ್ನೆಲ್ಲ ಇದೇ ಒಂದು ಮಂಟಪ ಹೊರಗಡೆ ಬರ್ತಕ್ಕಂಥದ್ದು. ಈ ಕಡೆ ಮನೆಗಳಿವೆ. ಇಲ್ಲಿ ನೋಡಿ, ಈ ಹೊರಗಡೆ ಬರ್ತಕ್ಕಂಥ ಬಾಗಿಲಿಗೆ ಕಲ್ಲಿಟ್ಟು ಬಂದ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಬಾಗಿಲೆ. ಇಲ್ಲಿ ನೋಡಿ, ಇದು ಬಾಗಿಲೆ. ಯಾಕಂದ್ರೆ ಬಾಗಿಲಂತ ಹೇಗನಕಂದ್ರೆ ಈ ಮೇಲ್ಗಡೆ ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪಗಳು ಕೂಡ ಇಲ್ಲಿದೆ. ತೋರಿಸ್ತೀನಿ ನಿಮಗೆ ಉಬ್ಬು ಶಿಲ್ಪನ. ನೋಡಿ, ತೋರಿಸ್ತೀನಿ ವೀಕ್ಷಕರೇ. ನೋಡಿ, ಎಷ್ಟು ಸೊಗಸಾದಂತಹ ಚಿತ್ರಗಳಿವು. ನೋಡಿ, ಇದು ಗಜಲಕ್ಷ್ಮಿಯ ಹುಬ್ಬು ಶಿಲ್ಪ. ಇದು ಸಾಮಾನ್ಯವಾಗಿ ಹಿಂದೂ ಧರ್ಮದ ದೇವಾಲಯಗಳ ಬಾಗಿಲುಗಳ ಮೇಲೆ ಗಜಲಕ್ಷ್ಮಿ ಒಂದು ಉಬ್ಬು ಶಿಲ್ಪಗಳು ಇರ್ತವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹೂವಿನಡಗಲಿಯ ಒಂದು ಕಲ್ಲೇಶ್ವರ ದೇವಸ್ಥಾನದ ವಿಹಂಗಮ ನೋಟ. ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ. ಮತ್ತೆ ಹೊಸೊಂದು ದೇವಾಲಯದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.